ಒಂದು ಆರೋಗ್ಯ ಸುಧಾರಿಸ್ತು. 2 ಜನ ಆಳುಗಳು ಮಾಡೋ ಕೆಲಸ ನಾನು ಒಬ್ಬನೇ ಮಾಡೋವಷ್ಟು ನಾನು ನನ್ನ ಹೆಲ್ತ್ ಅಭಿವೃದ್ಧಿ ಹೊಂತು. ದಿವಸ ನೋಡ್ರಿ ನಾನು 5 ಕಿಲೋಮೀಟರ್ ತಿರ್ಕೊಂಬರ್ತೀನಿ, ದನಗಳು ಮೇಯಿಸ್ಕೊಂಡು 6 ಕಿಲೋಮೀಟರ್ ನಡೆದಾಡದೆ ಆಗತ್ತೆ. ಅವು ಹಿಂದೆ ನಡೀತೀನಿ. ಆ ಭೂ ಸ್ಪರ್ಶ ಇದೆಯಲ್ಲ, ಆ ದೇಹ ಸ್ಪರ್ಶ ಹಸುಗಳು ನೀವೋದ್ರಿಂದ ಅದೇನೋ ಒಂದು ಮನಸ್ಸಿಗೆ ರಿಲ್ಯಾಕ್ಸ್ ಬರುತ್ತೆ. ನಮ್ಮ ಹೃದಯ ಕಂಪನದೊಳಗೆಲ್ಲ ಒಂದು ನವ ಚೈತನ್ಯ ಬರುತ್ತೆ ಅನ್ನೋ ನನ್ನ ಅನುಭವ. ಪ್ರತಿದಿನ ಸಗಣಿ ಒಳಗೆ ಗಂಜು ಅದನ್ನು ಕಲಿಸ್ತೀನಿ. ಗಂಜು ಕಲಸೋದ್ರಿಂದ, ಗಂಜು ಒಳಗಾಡೋದ್ರಿಂದ ನಮ್ಗೆ ಯಾವ ಒಂದು ಗಾಯ ಆದ್ರೂ ನಾವು ಒಂದು ಮೆಡಿಸನ್ ಹೋಗಲ್ಲ. ಅದರಾಗಿ ಆ ಗಂಜನ ಆಡೋದ್ರಿಂದಲೇ ವಾಸ ಆಗುತ್ತೆ. ನಮಸ್ಕಾರ ನನ್ನ ವೀಕ್ಷಕರು, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ನಾನೀಗ ಸಿದ್ದನಕಟ್ಟೆ ಅಂತ ಒಂದು ಊರಿಗೆ ಬಂದಿದ್ದೀನಿ. ಇದು ಚಿಕ್ಕನಾಯಕನಹಳ್ಳಿ ತಾಲೂಕು, ತುಮಕೂರು ಜಿಲ್ಲೆಯಲ್ಲಿದೆ. ಇಲ್ಲಿ ಒಬ್ರು ಸರ್, ನನ್ನ ಹತ್ರ ಬರೀ 2 ಹಸು ಇದ್ರೆ ಸಾಕು, ನಾನು 1000 ಗಿಡನ ಬೇಕಾದ್ರೆ ಮೇಂಟೈನ್ ಮಾಡ್ತೀನಿ, ಇಲ್ಲಿವರೆಗೂ ಒಂದೇ ಒಂದು ತೊಟ್ಟು ಕೂಡ ನಾನು ಕೆಮಿಕಲ್ ಹಾಕಿಲ್ಲ ನಮ್ಮ ಇಡೀ ತೋಟಕ್ಕೆ ಅಂತ. ಬನ್ನಿ, ಈ ರೈತರು ಯಾವ ತರ ಕೃಷಿ ಮಾಡ್ತಾ ಇದ್ರೆ, ಏನ ಅಂತ ಒಳ್ಳೆ ಮಹತ್ವ ಇದೆ ಗೋವಲ್ಲಿ ಅಂತ ತಿಳ್ಕೊಳ್ಳೋಣ. ಬನ್ನಿ, ಇವ್ರ ಹತ್ರ ಹೋಗೋಣ, ಮಾತಾಡೋಣ. ಸರ್ ನಮಸ್ಕಾರ, ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್. ನಮಸ್ತೆ, ನಾವು ಟಿ ವೇದಾಂತಾಚಾರ್ಯ ಅಂತ. ನಮ್ಮದು ಸಿದ್ದನಕಟ್ಟೆ ಗ್ರಾಮ. ನಾವು ಇಲ್ಲಿ ಅರ್ಚಕ ವೃತ್ತಿಯನ್ನು ಮಾಡ್ತಾ ಇರ್ತೀವಿ, ಅದರ ಜೊತೆಯಲ್ಲೇ ಕೃಷಿಕನೂ ಮಾಡ್ತಾ ಇದ್ದೀವಿ. ನಾನು ಸುಮಾರು ಒಂದು 45 ವರ್ಷಗಳ ಕಾಲ ಬೇರೆ ಹಳ್ಳಿ ಬಿಟ್ಟು ಹೋಗಿ ಟೌನ್ ಸೇರಿದೆ. ಬೆಂಗಳೂರಲ್ಲಿ ಒಂದು ಕಂಪ್ನಿಯಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡಿ, ಕೊನೆಗೆ ಆ ನಗರದ ಈ ಪೊಲ್ಯೂಷನ್ ನೋಡಿ ಬೇಜಾರಾಗಿ ನನ್ನ ಆರೋಗ್ಯ ಕೆಡ್ತು. ಆ ದೃಷ್ಟಿಯಿಂದ ನಗರನ ತೊರೆದು ಹಳ್ಳಿಗೆ ಬಂದು ಭೂ ಸೇವೆ ಮಾಡೋಣ ಅಂತ ಒಂದು ಕೃಷಿಕನಾಗಿ ಬಂದು ಇಲ್ಲಿ ನೋಡಿದಾಗ ಎಲ್ಲ ಭೂಮಿ ಕೆಡಿಸ್ತಾ ಇದ್ರು ಕೆಮಿಕಲ್ಸ್ ಹಾಕಿ. ಆದರೆ ನನ್ನದೇ ಆದ ಒಂದು ಸಾವಯವ ಕೃಷಿಯನ್ನು ಮಾಡಬೇಕು ಅಂತ ಅವಲಂಬಿಸಿ ಮೊದಲಿಗೆ 2 ನಾಟಿ ಹಸುಗಳನ್ನ ಪರ್ಚೇಸ್ ಮಾಡಿದೆ. ನಾಟಿ ಹಸುಗಳ ಸೇವೆ ಮಾಡಬೇಕು ಅಂತ ಅದನ್ನೂ ಇತ್ತು. ಆ ಸೇವೆಯಿಂದ ನನ್ನ ಆರೋಗ್ಯನೂ ಸುಧಾರಿಸ್ತು. ಬೆಳಿಗ್ಗೆ ಪ್ರತಿದಿನ ಎದ್ದು ಆ ಗಂಜು ಬಾಚೋದ್ರಿಂದ, ಸಗಣಿ ಒಂದು ಅರ್ಧ ಗಂಟೆ ಕಾಲ ಅವನ್ನ ನಾನು ಮೈ ಸ್ಪರ್ಶ ಮಾಡಿ ಅವನ್ನ ತಬ್ಬಿಕೊಂಡು ಅವರಲ್ಲೇ ಲೀನವಾಗ್ತಿದ್ದೆ. ಅದರಿಂದ ಬರ್ತಾ ಬರ್ತಾ ನನಗೆ ಒಂದು ಆರೋಗ್ಯ ಸುಧಾರಿಸ್ತು. 2 ಜನ ಆಳುಗಳು ಮಾಡೋ ಕೆಲಸ ನಾನು ಒಬ್ಬನೇ ಮಾಡೋವಷ್ಟು ನಾನು ನನ್ನ ಹೆಲ್ತ್ ಅಭಿವೃದ್ಧಿ ಹೊಂತು. ನನ್ನ ದೃಷ್ಟಿಲಿ ಈ ಗೋಸೇವೆ ಮಾಡೋದ್ರಿಂದ ಭಾರಿ ಒಂದು ಪ್ರಯೋಜನ ಇದೆ. ನಮ್ಮ ಭೂಮಿನೂ ಫಲವೃದ್ಧಿಯಾಗಿರುತ್ತೆ, ಭೂಮಿ ಕೆಡೋದಿಲ್ಲ. ನೋಡಿ, ಉದಾಹರಣೆಗೆ ನಮ್ಮ ತೋಟನೇ ನೋಡಿ, ನಾನು ಇದಕ್ಕೇನೂ ಬಳಸಿಲ್ಲ, ನನಗೆ ಏದಿಲ್ಲ, ಏನೂ ಇಲ್ಲ. ನಮ್ಮ ಗೋಸೇವೆಯನ್ನು ಆ ಸಗಣಿ, ಗಂಜಲು, ಅದಕ್ಕೆ ದ್ವಿದಳ ಧಾನ್ಯದ ಹಿಟ್ಟು ಹಾಕಿ ಜೀವಾಮೃತ ಮಾಡಿ ಪ್ರತಿ ತಿಂಗಳು 2 ಲೀಟ್ರ್ ಕೊಡ್ತೀನಿ ನೋಡಿ, ಅಷ್ಟೇ. ನಾನು ಉಳುಮೆನೂ ಮಾಡೋದಿಲ್ಲ, ಏನಿಲ್ಲ. ಕಳೆ ಬೆಳೆದಾಗ ಕಟ್ಟರಿಂದ ಮಿಷನ್ ಹೊಡಿತೀನಿ, ಅದೇ ಗೊಬ್ಬರವಾಗುತ್ತೆ. ಮಧ್ಯಾಹ್ನದ ಟೈಮ್ ಪುರುಷೊತ್ತಿದ್ದಾಗ ನನ್ನ ಬೈಕ್ನಲ್ಲೇ ಸುತ್ತಮುತ್ತ ಹೋಗಿ ಕಾಡು ಸೊಪ್ಪು ತಂದು ಗಿಡಗಳು ಬುಡಕಾಕ್ತೀನಿ, ಅದೇ ಕೊಳೆತ್ಕೊಂಡು ಅದೇ ಗೊಬ್ಬರ ಆಗುತ್ತೆ, ಎರೆಹುಳು. ಈ ರೀತಿ ನಾನು ಈ ಭೂ ಸೇವೆ ಮಾಡೋದ್ರಿಂದ ನನ್ನ ಆರೋಗ್ಯನೂ ಇದಾಗಿದೆ. ನನಗಿನ್ನೂ ಅಭಿವೃದ್ಧಿ ಮಾಡಬೇಕು ಅಂತ ಇದೆ. ಸಾಕಷ್ಟು ಜನಗಳು ಸಾವಯವ ಕೃಷಿಗೆ ಒಂದು ಮಹತ್ವ ಕೊಡಬೇಕು ಅಂತ ನನ್ನ ಒಂದು ಕಳಕಳೆಯ ಪ್ರಾರ್ಥನೆ. ಎಲ್ಲಿ ನೋಡಿದ್ರು ಈ ದೇಶೀಯ ಹಸುಗಳ ಇಲ್ವೇ ಇಲ್ಲ. ಎಲ್ಲಿ ನೋಡಿದ್ರು ಸೀಮೆ ಹಸ. ಬರೀ ಹಣದ ವ್ಯಾಮೋಹಕ್ಕೆ ಸಿಲುಕಿ ಈ ನಮ್ಮ ದೇಶೀಯ ಹಸುಗಳನ್ನ ಕಡೆಗಣಿಸ್ತಾ ಇದ್ದಾರೆ. ನಾನೆಲ್ಲರಿಗೂ ಪ್ರಾರ್ಥನೆ ಮಾಡೋದೇನು ಅಂದರೆ, ನಮ್ಮ ದೇಶೀಯ ಗೋಗಳನ್ನ ಬೆಳೆಸಬೇಕು. ಅವು ಸೇವೆ ಮಾಡೋದ್ರಿಂದ ನಾನಾ ದೃಷ್ಟಿಗಳ ಆರೋಗ್ಯ, ಭೂಮಿ, ಜಮೀನು ಪ್ರತಿಯೊಂದರಿಂದಲೂ ಮನುಷ್ಯ ಒಂದು ಏಳಿಗೆ ಆಗ್ತಾನೆ ಅಂತ ನನ್ನ ಈ 10 ವರ್ಷಗಳ ಪರಿಶ್ರಮದ ಒಂದು ಫಲ ಪಡೆದಿದ್ದೀನಿ ನಾನು. ಆದ್ರಿಂದ ಗೋಸೇವೆ ಮಾಡಬೇಕು. ನಾಟಿ ಹಸುಗಳು ಸಾಕಿ ಈ ಸೀಮೆ ಹಸುಗಳು ಬಿಟ್ಟುಬಿಡಿ. ಅದು ತಕ್ಷಣಕ್ಕೂ ಆರ್ಥಿಕವಾಗಿರ್ಬೋದು, ಆದರೆ ನಾಟಿ ಹಸುಗಳಲ್ಲೂ ಆರ್ಥಿಕ ನಾವು ತಗೋಬೋದು. ಒಂದು ಓರಿ ಸಾಕಿರೆ 1.5 ಲಕ್ಷಕ್ಕೆ ಮಾರ್ಬೋದು, ಆ ಟೈಪು ಇರುತ್ತೆ. ಇದೇ ನನ್ನ ಒಂದು ಜೀವನದಲ್ಲಿ ನಾನು ಈ ಸಾವಯವ ಕೃಷಿ ನಂಬಿ ಈ ಗೋಸೇವೆ ಮಾಡಿಕೊಂಡು ಈ ರೀತಿ ನಾನು ಈ ಹಳ್ಳಿಲಿ ಬದುಕ್ತಾ ಇದ್ದೀನಿ. ಸರ್, ನೀವು ಹೇಳಿದ್ರಿ ನೀವು ಬಂದಾಗಿಂದ ಸಾವಯವದಲ್ಲೇ ಸ್ಟಾರ್ಟ್ ಮಾಡಿದ್ದು ಅಂತ. ಸೊ ನೀವು ಬೆಂಗಳೂರು ಬಿಟ್ಟು ಬಂದಾಗ ಈ ಜಾಗದಲ್ಲಿ ಏನಿತ್ತು ಆಕ್ಚುಲಿ ಆಗ? ಮೊದಲಿಗೆ ನಮ್ಮ ಚಿಕ್ಕನಾಯಕನಹಳ್ಳಿ ಚಿಪ್ಪು ಅಂತ ಒಂದು ಗಾದೆನೇ ಇದೆ. ನಮ್ಮ ಚಿಕ್ಕನಾಯಕ ಕಲ್ಪತರು ನಾಡು ಅಂತ ನಮ್ಮ ಚಿಕ್ಕನಾಯಕನಹಳ್ಳಿ ಒಳಗೆ ಎಲ್ಲಿ ನೋಡಿರೋ ತೆಂಗುಗಳು ಎದ್ದು ಕಾಣ್ತಾ ಇತ್ತು. ಅದ್ರ ಮಧ್ಯೆ ಎಲ್ಲೋ ಸ್ವಲ್ಪ ಅಡಿಕೆ ಇರ್ತಾ ಇತ್ತು. ಈಗ
ಜನಗಳು ರಾಗಿ ಬೆಳೀತಿದ್ರು, ಭತ್ತ ಬೆಳೀತಿದ್ರು, ಎಲ್ಲ ನೋಡಿರು ಅದು ಹಸಿರು ಕಾಣ್ತಾ ಇತ್ತು. ಈಗ ಎಲ್ಲಿ ನೋಡಿದ್ರು ಅಡಿಕೆಮಯ ಮಾಡಿಬಿಟ್ಟಿದ್ದಾರೆ ನಮ್ಮ ಜನಗಳು. ಆ ಈ ರಾಗಿ ಬೆಳೆಯಕ್ಕೂ ಸಹ ಜಾಗ ಇಲ್ದಂಗೆ ಆರ್ಥಿಕವಾಗಿ ಅಡಿಕೆ ಬೆಳೆ ಆಗಿರೋದ್ರಿಂದ ಎಲ್ಲಾದ್ರೂ ಮರೆ ಹೋಗಿದ್ದಾರೆ. ಮುಂದಿನ ಪರಿಸ್ಥಿತಿ ಏನಾಗುತ್ತೋ ಗೊತ್ತಿಲ್ಲ. ಅಡಿಕೆ ಇದೇ ರೀತಿ ಆದ್ರೆ ತೆಂಗಿನ ಬೆಳೆನೂ ಇದನ್ನ ಅದಕ್ಕೂ ಸಹ ಮಹತ್ವ ಕೊಡ್ತಾ ಇಲ್ಲ. ಅಡಿಕೆ ಎಲ್ಲಿ ನೋಡಿದ್ರು ಅಡಿಕೆ. ಅದನ್ನ ನಾವ್ ಹೇಳೋದು ಅಂದ್ರೆ ಈ ಅಡಿಕೆಗೆ ಮುಂದೆ ಭವಿಷ್ಯ ಇದೆಯೇನೋ ಅಂತ ನನಗೆ ಡೌಟ್ ಇದೆ. ಯಾಕೆಂದ್ರೆ ಈ ಮಾಡಿರೋ ಅಡಿಕೆ ಎಲ್ಲ ಫಸಲಿ ಬಂದ್ರೆ ಏನೂ ಇಲ್ಲ. ಅದಕ್ಕೆ ತೆಂಗಿಗೂ ಮಹತ್ವ ಕೊಡಿ, ರಾಗಿ ಬೆಳೀರಿ, ದ್ವಿದಳ ಧಾನ್ಯ ಬೆಳಿಬೇಕು ನಮ್ಮ ಒಂದು. ಅದರಲ್ಲೂ ನಾಟಿ ಹಸುಗಳು ಸಾಕೋದ್ರಿಂದ ಹೊಲಕ್ಕೆ ಗೊಬ್ಬರ ಹಾಕಿ ಸಾವಯವ ಬೆಳೆಯನ್ನು ಬೆಳಿಬೋದು. ಈ ಸಾವೆ, ಆರ್ಕ, ಪ್ರತಿಯೊಂದು ನಾವು ಚಿಕ್ಕ ವಯಸ್ಸಿನಲ್ಲಿ ಎಲ್ಲಾ ಬೆಳೆಯರು ನಮ್ಮೂರಲ್ಲಿ. ದೊಡ್ಡಿ ಭತ್ತ ಅಂತ ಬೆಳೆಯರು, ಆರ್ಕ ಅಂತ ಬೆಳೆಯರು, ಸಾವೆ, ಪ್ರತಿಯೊಂದು. ಈಗ ಏನು ಅವನ್ ಕಣ್ಣಿಗೆ ನೋಡದೆ ಎಲ್ಲರೂ ವಸ್ತು ಪ್ರದರ್ಶನದಲ್ಲಿ ನೋಡೋ ಪರಿಸ್ಥಿತಿ ನಾವು ಬಂದಿದೆ. ನಾವೇ ಒಂದು ಕಾಲದಲ್ಲಿ ದೊಡ್ಡಿ ಭತ್ತ ಅಂತ ಬೆಳೀತಿದ್ದು. ಅದು ಹೇಗಿತ್ತು ಅಂದ್ರೆ ನಾವು ಸಣ್ಣ ಹುಡುಗರಲ್ಲಿ ನಮ್ ಕಟ್ಟೆ ಒಳಗೆ ಬೆಳೀತಿದ್ದು. ಆ ಅನ್ನ ತಿನ್ನದೇ ಒಂದು ಮಧುರ. ಅದನ್ನೇ ಈಗ ರಾಜಮುಡಿ ಅಂತ ಮಾಡಿ 100-125 ರೂಪಾಯಿ ಮಾರ್ತಾ ಇದ್ದಾರೆ. ಇದನ್ನ ನಾವು ಅದನ್ನೇ ನಾವು ತಂದು ತಿಂತಾ ಇದ್ವಿ. ನಾವು ಸಾವಯವ ಆಹಾರನೇ ನಾವು ತಿನ್ನೋದು ಇವತ್ತಿಗೂ. ನಾವು ಈ ಎಣ್ಣೆ ಯೂಸ್ ಮಾಡೋದಿಲ್ಲ, ಎಲ್ಲ ಈ ಸಾವಯವ. ಅದರಿಂದ ನಾವೇ ಬೆಳಕಬಹುದು. 125 ರೂಪಾಯಿ ಕೊಡೋದಕ್ಕಿಂತ ನಾವೇ ನಮ್ಮ ಕಟ್ಟೆ ಒಳಗೆ ಅದನ್ನ ಹಾಕಿರ್ ಬರುತ್ತೆ. ದೊಡ್ಡಿ ಭತ್ತ ಅಂತಿದ್ದು ಅದನ್ನ ಈಗ ರಾಜಮುಡಿ ಅಂತ ಕರೀತಾರೆ ಅಷ್ಟೇ. ಅದಕ್ಕೂ ಏನು ಡಿಫ್ರೆನ್ಸೇ ಇಲ್ಲ. ಆದ್ರಿಂದ ಮನೆಯಲ್ಲಿ ನಾವು ಗೋಸ್ ಹಾಕಿರೆ ಪ್ರತಿಯೊಂದು ಅಭಿವೃದ್ಧಿ ಆಗುತ್ತೆ ನನ್ನ ಒಂದು ಮನಸ್ಸಿನಿದ್ದು. ನಾನು ಅದಕ್ಕಾಗಿ ಮೀಸಲಿಟ್ಟಿದ್ದೀನಿ. ದಿವಸ ನೋಡ್ರಿ ನಾನು 5 ಕಿಲೋಮೀಟರ್ ತಿರ್ಕೊಂಬರ್ತೀನಿ. ದನಗಳು ಮೇಯಿಸ್ಕೊಂಡು 6 ಕಿಲೋಮೀಟರ್ ನಡೆದಾಡದೆ ಆಗತ್ತೆ. ಅವ್ ಹಿಂದೆ ನಡೀತೀನಿ. ಆ ಭೂ ಸ್ಪರ್ಶ ಇದೆಯಲ್ಲ, ಆ ದೇಹ ಸ್ಪರ್ಶ ಹಸುಗಳು ನೀವೋದ್ರಿಂದ ಅದೇನೋ ಒಂದು ಮನಸ್ಸಿಗೆ ರಿಲ್ಯಾಕ್ಸ್ ಬರುತ್ತೆ. ನಮ್ಮ ಹೃದಯ ಕಂಪನದೊಳಗೆಲ್ಲ ಒಂದು ನವ ಚೈತನ್ಯ ಬರುತ್ತೆ ಅನ್ನೋ ನನ್ನ ಅನುಭವ. ನಾವು ಅದನ್ನ ಗಂಜನೂ ನಾವು ಸ್ವಲ್ಪ ಸೇವನೆ ಮಾಡ್ತೀವಿ. ವಾರಕ್ಕೆ 1-2-3 ಸಾರಿ ಕುಡಿತೀವಿ. ಆರೋಗ್ಯ ದೃಷ್ಟಿಯಿಂದ ಕಳಕಳೆಯ ಪ್ರಾರ್ಥನೆ, ಗೋಸುಗಳು ಸಾಕ್ರಿ, ನಮ್ಮ ದೇಶೀಯ ತಳಿಗಳನ್ನ ಸಾಕ್ಬೇಕು ಅನ್ನೋದೇ ನನ್ನ ಒಂದು ಮಹತ್ವದ ಆಕಾಂಕ್ಷೆ ಆಗಿದೆ. ನಾನು ಎಲ್ಲೋದ್ರೂ ಜನಗಳಿಗೆ ಹೇಳೋದೇ ಅದು. ತೋರಿಸ್ತೀನಿ ನನ್ನ ಹಸುಗಳು ಹೇಗಿದ್ದೇವೆ, ನಾನು ಫೋಟೋ ತಕೊಂಡು ತೋರಿಸ್ತೀನಿ. ನಾನು ಅವ್ರನ್ನ ಯಾಕೆ ಸಾಕಿದ್ದೀನಿ ಅಂದ್ರೆ ರುಕ್ಮಿಣಿ, ನಾನು ಅನಿರುದ್ಧ, ಶಾರದೆ ಅಂತ ಹೆಸರಿಟ್ಟಿದ್ದೀನಿ. ಕೂಗಿರ್ ಬರ್ತವೆ. ನಾನು ಆ ರೀತಿ ನನ್ನ ಜೀವನ ಅವಕ್ಕೆ ನಾನು ಒಂದು ಮುಡುಪಾಗಿಟ್ಟಿದ್ದೀನಿ. ಗೋ ಸೇವೆ ಮಾಡಬೇಕು ಅನ್ನೋ ಒಂದು ದೃಷ್ಟಿಯಿಂದ. ನನ್ನ ಅದೇ ಎಲ್ಲೋದ್ರೂ ನಮ್ಮ ದೇಶೀಯ ತಳಿಗಳನ್ನು ಬೆಳೆಸ್ರಿ, ಅದರಿಂದ ಇದನ್ನು ಆಗುತ್ತೆ, ನಿಮ್ಮ ಆರೋಗ್ಯ ಪ್ರತಿಯೊಂದರಲ್ಲೂ ಇಂಪ್ರೂವ್ ಆಗ್ತದೆ ಅನ್ನೋದೇ ನನ್ನ ಒಂದು ಮನವಿ. ಇಲ್ಲ, ನಿಜಲೋ ಚಿನ್ನದಂತ ಮಾತು ಹೇಳಿದ್ರಿ ಸರ್. ಹೌದು. ಈ ಗೋಮಯ ಕೃಷಿನೇ ಯಾವಾಗಲೂ ಒಂಥರ ಟಾಪ್ ನಾಚ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಮಿಕ್ಕಿದೆಲ್ಲ ಏನಿದ್ರು ಇವತ್ ಕೆಮಿಕಲ್ ಹಾಕಿದ್ರೆ ಟಕ್ಕದ ಬರುತ್ತೆ, ನಾಳೆ ಕೆಮಿಕಲ್ ಹಾಕಿಲ್ಲ ಬಿದ್ದೋಗುತ್ತೆ. ನೋಡಿ, ನಾನು ಪ್ರತಿದಿನ ಸಗಣಿ ಒಳಗೆ ಗಂಜು ಅದನ್ನ ಕಲಿಸ್ತೀನಿ. ಗಂಜು ಕಲಸೋದ್ರಿಂದ, ಗಂಜು ಒಳಗಾಡೋದ್ರಿಂದ ನಮ್ಗೆ ಯಾವ ಒಂದು ಗಾಯ ಆದ್ರೂ ನಾವು ಒಂದು ಮೆಡಿಸನ್ ಹೋಗಲ್ಲ. ಅದ್ರಾಗಿ ಆ ಗಂಜನ ಆಡೋದ್ರಿಂದಲೇ ವಾಸ ಆಗುತ್ತೆ. ಆಮೇಲೆ ನಾವು ಸುಮಾರು 6 ವರ್ಷಗಳಿಂದ ನಾವು ಯಾವ ಒಂದು ಆಸ್ಪತ್ರೆ ಅನ್ನೋದು ನೋಡಿಲ್ಲ, ಒಂದು ಮೆಡಿಕಲ್ ಅಂತ ನಾವು ನುಂಗಿಲ್ಲ. ನಾವೇನಿದ್ದು ನಮ್ಮದೇ ಆದ ಒಂದು ಔಷಧಿ, ಆಯುರ್ವೇದ ಇಲ್ಲಿ ಸಿಗೋ ವಸ್ತುಗಳಿಂದಲೇ ಮಾಡ್ಕೊಂಡು ನಾವು ಜೀವನ ಮಾಡ್ತಾ ಇದ್ದೀವಿ. ಈವನ್ ಕೊರೋನಾ ಬಂದಾಗ್ಲೂ ಸಹ ನಾವು ಹಾಸ್ಪಿಟ್ಲಿಗೆ ಹೋಗಿಲ್ಲ, ನಾವೇ ವಾಸ ಮಾಡ್ಕೊಂಡು. ನನಗೆ ಕೊರೋನಾ ಬಂದಿತ್ತು, ನಮ್ಮದೇ ಆದ ಮನೆ ಒಳಗೆ ಅದೇ ನಮ್ಮ ಮದ್ದು ಔಷಧಿಗಳಲ್ಲೇ ವಾಸ ಮಾಡ್ಕೊಂಡು. ಆದ್ರಿಂದ ಆದಷ್ಟು ಈ ಮೆಡಿಸಿನ್ ಯೂಸ್ ಮಾಡೋದು ಬಿಡಿ. ಮೇನ್ ಹಸುಗಳು ಸಾಕಿ, ನಿಮ್ಗೆಲ್ಲಾ ಅದೇ ಒಂದು ಮನೇಲಿ ಡಾಕ್ಟರ್ ಇದ್ದಂಗೆ, ದೊಡ್ಡ ಡಾಕ್ಟರ್. 2 ನಾಟಿ ಹಸು ಇದ್ದಿದ್ರೆ 1,000 ಗಿಡ ಮೇಂಟೈನ್ ಮಾಡ್ಬೋದು. ನಾನು ಹಿಂಗ್ ಮಾಡ್ತಾ ಇದ್ದೀನಿ. 1,300 ಗಿಡ 2 ನಾಟಿ ಹಸುವಿನಿಂದ ನಾನು ಮೇಂಟೈನ್ ಮಾಡ್ತಾ ಇದ್ದೀನಿ. ಸರ್, ತುಂಬಾನೇ ಸಂತೋಷ ಆಯ್ತು ಸರ್, ನೀವು ಇಷ್ಟು ಹಸುಗಳ ಬಗ್ಗೆ ಹೇಳಿದ್ದು ಕೇಳಿ. ಧನ್ಯವಾದಗಳು ಸರ್. ನೋಡಿದ್ರಲ್ಲ ವೀಕ್ಷಕರೇ, ಯಾವ ತರ ಇತ್ತು ಇವರ ಈ ಗೋ ಆಧಾರಿತವಾಗಿ ಏನ್ ಬೇಕಾದ್ರೂ ಮಾಡ್ಬೋದು, ಗೋ ಒಂದಿದ್ರೆ ಅಂತ ಹೇಳ್ತಾ ಇದ್ರೆ. ನೀವುಗಳು ಕೂಡ ಯಾರಾದ್ರೂ ಒಂದು ಗೋ ಸಾಕ್ಬೇಕು ಅಂತ ಆಸೆ ಇರೋರು ಖಂಡಿತ ಮನೆಗೊಂದು ಚಿಕ್ಕದಾದಂತ, ಅಟ್ಲೀಸ್ಟ್ ನಮ್ಗೆ ದೊಡ್ಡ ಹಳ್ಳಿಕಾರ ಆತರ ಸಾಕೋದಾಗಿಲ್ಲ ಅಂದ್ರೆ ಈ ಮಲೆನಾಡ್ಗಿದ್ದ ಆತರ ಚಿಕ್ಕದಾದ್ರೂ ಒಂದು ಗೋವನ್ನ ಸಾಕಿ ನಮ್ಮ ನಾಟಿ ಹಸುವಿನ ತಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇಷ್ಟ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನಲ್ ಇಂದ ಹೃದಯಪೂರ್ವಕ ವಂದನೆಗಳು, ಧನ್ಯವಾದಗಳು, ಶುಭ ದಿನ.